ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಕಾಫ್ ಸಿರಪ್ ಮಕ್ಕಳಿಗೆ ಕೊಡುವ ಮುನ್ನ ಪೋಷಕರು ಸಾವಿರ ಬಾರಿ ವಿಚಾರ ಮಾಡುವ ಕಾಲ ಬಂತ. ಒಂದೇ ಒಂದು ಔಷಧಿ ಬಿಂದು ಮಕ್ಕಳಿಗೆ ಮೃತ್ಯು ಕೋಪವಾಗ್ತಿರುವುದೇ. 12 ಮಕ್ಕಳನ್ನ ಬಲಿ ಪಡೆದ ಮೃತ್ಯು ಹನಿ. ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಕಂದಮ್ಮಗಳ ಮೃತ್ಯು ತಾಂಡವ ನಡೆದಿದ್ದು ಹೇಗೆ? ಸಿರಪ್ ಕೊಳ್ಳುವಾಗ ಪೋಷಕರು ವಹಿಸಬೇಕಾದ ಜವಾಬ್ದಾರಿಗಳು ಏನು? ಇದೇ ಈ ಹೊತ್ತಿನ ವಿಶೇಷ. ಕಾಫ್ ಸಿರಪ್ ಇದು ಮೃತ್ಯು ಹನಿ. ಕೆಮ್ಮು, ಜ್ವರ, ನೆಗಡಿ. ಮಕ್ಕಳು ಬೇಗ ಹುಷಾರಾಗ್ಲಿ ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀರಾ. ಅಲ್ಲಿ ವೈದ್ಯರು ಒಂದು ಸಿರಪ್ ಕೊಟ್ಟು ದಿನಕ್ಕೆ ಇಷ್ಟು ದಿನ ಅಂತ ಕೊಡಿ ಅಂತ ಹೇಳಿದಾಗ ಹುಷಾರ್. ಆ ಒಂದೇ ಒಂದು ಸ್ಪೂನ್ ಔಷಧಿ ನಿಮ್ಮ ಮಕ್ಕಳಿಗೆ ಮೃತ್ಯುವಾಗಿ ಕಾಡಿತು. ಕೈಯಲ್ಲಿ ಆಡಬೇಕಾದ ಕಂದ ಶವವಾಗಿ ಮಲಗಿತು. ಇಂತಹ ಹಲವು ಘಟನೆಗಳು ಈಗಾಗಲೇ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾದ ಸಿರಪ್ ಯಾವುದು? ಆಸ್ಪತ್ರೆಗಳು ಹೇಳ್ತಿರೋದಾದ್ರೂ ಏನು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹುಷಾರಾಗುತ್ತೆ ಅಂತ, ಆದ್ರೆ ಒಂದು ವೇಳೆ ಅದೇ ಒಂದು ಹನಿ ಔಷಧಿ ಮಗುವಿನ ಜೀವವನ್ನೇ ತೆಗೆದ್ರೆ ಏನಾಗಬೇಡ? ಹೆತ್ತ ಕರುಳಿನ ಸ್ಥಿತಿ ಹೇಗಾಗಬೇಡ? ಅಂತಹ ಘನಘೋರ ಸ್ಥಿತಿಯನ್ನ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಪೋಷಕರು ಅನುಭವಿಸ್ತಾ ಇದ್ದಾರೆ. ಸುಮಾರು 12 ಮಕ್ಕಳು ಈ ಕಾಫ್ ಸಿರಪ್ ಎಂಬ ಮೃತ್ಯು ಹನಿಗೆ ಬಲಿಯಾಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಫ್ ಸಿರಪ್ಗೆ 9 ಕಂದಮ್ಮಗಳು ಬಲಿ. ಮಕ್ಕಳ ತಾಯಂದಿರ ಕರಗದ ಕಣ್ಣೀರಿಗೆ ಹೊಣೆಯಾರು? ಬಾರದೆ ನರಳಾಡಿದ ಅಮಾಯಕ ಕಂದಮ್ಮಗಳು. ಕಾಫ್ ಸಿರಪ್ನಲ್ಲಿ ಮಿಕ್ಸ್ ಆದ ಆ ಕೆಮಿಕಲ್ ಯಾವುದು? NCDC ಅಂದ್ರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರದ ಆರಂಭಿಕ ತನಿಖೆ ಹೇಳುವ ಪ್ರಕಾರ ಒಟ್ಟು 500 ಮಕ್ಕಳ ರಕ್ತ ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳ ಲಕ್ಷಣಗಳು ಕಂಡು ಬಂದಿಲ್ಲ. ಆದರೆ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಹಲವು ಮಾಹಿತಿಗಳು ಆಚೆ ಬಂದಿದೆ. ಈ ಸಿರಪ್ ಸೇವಿಸಿದ ಮಕ್ಕಳಲ್ಲಿ ಕೆಲವು ದಿನಗಳ ಬಳಿಕ ಯೂರಿನ್ ಬರದೆ ನರಳಾಡಿದ ಲಕ್ಷಣಗಳು ಕಂಡು ಬಂದಿವೆ. ಇನ್ನು ಕಿಡ್ನಿ ವೈಫಲ್ಯಗೊಂಡ ಬಗ್ಗೆಯೂ ಕಂಡು ಬಂದಿದೆ. ಇನ್ನು ತನಿಖೆಯಲ್ಲಿ ಈ ಕಾಫ್ ಸಿರಪ್ಗಳಲ್ಲಿ ಡೈಥಲಿನ್ ಗ್ಲೈಕೋನ್ ಹೆಸರಿನ ಕೆಮಿಕಲ್ ಮಿಕ್ಸ್ ಮಾಡಿರುವ ಸಂದೇಹ ಇದೆ. ಈ ಕೆಮಿಕಲ್ ಅನ್ನ ಕಾರ್ನ ಆಂಟಿ ಫ್ರೀ ಹಾಗೂ ಪೇಂಟ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕೆಮಿಕಲ್ ಮಿಶ್ರಣವಿರುವ ಔಷಧಿಯನ್ನ ಸೇವಿಸಿದ್ರೆ ಮಕ್ಕಳಲ್ಲಿ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಣಲು ಶುರುವಾಗುತ್ತವೆ. ಆರಂಭದಲ್ಲಿ ವಾಂತಿ, ಹೊಟ್ಟೆ ನೋವು ಹಾಗೂ ಬಳಲಿಕೆ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ಇದಾದ ಬಳಿಕ ಅತಿ ಭೀಕರವಾದ ಸಮಸ್ಯೆ ಅಂದ್ರೆ ಅದು ಕಿಡ್ನಿ ಫೇಲ್ ಆಗಿ ಅದು ಕಾರ್ಯನಿರ್ವಹಿಸುವುದನ್ನ ಸ್ಥಗಿತಗೊಳಿಸುತ್ತದೆ. ಈ ಕಾರಣಗಳಿಂದಲೇ ಮಕ್ಕಳ ಸಾವು ಉಂಟಾಗಿದೆ ಅಂತ ಹೇಳಲಾಗುತ್ತಿದೆ. ಅದು ಮಾತ್ರವಲ್ಲ, ಈ ಔಷಧಿ ಸೇವನೆಯಿಂದ ಶರೀರದಲ್ಲಿ ವಿಷ ಸಂಗ್ರಹವಾಗಲು ಶುರುವಾಗುತ್ತೆ. ಇದರಿಂದಾಗಿಯೂ ಸಾವು ಸಂಭವಿಸಿರುವ ಸಾಧ್ಯತೆ ಇದೆ ಅಂತ ಆರಂಭಿಕ ಕಾಫ್ ಸಿರಪ್ ಸೇವನೆಯಿಂದ ಸಾವು ಬರುತ್ತದೆಯಾ? ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಅಸಲಿಗೆ ಆಗಿದ್ದೇನು? ಕಾಫ್ ಸಿರಪ್ ಸೇವಿಸಿ 12 ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾದಾಗ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೆದರಿದ್ದರು. ಕಾಫ್ ಸಿರಪ್ ಸೇವಿಸಿರುವುದರಿಂದ ಮಕ್ಕಳ ಜೀವ ಹೋಗುತ್ತದೆಯಾ? ಅಷ್ಟೊಂದು ಅಪಾಯಕಾರಿಯಾ ಕಾಫ್ ಸಿರಪ್ ಅಂತ? ಕಾಫ್ ಸಿರಪ್ನಲ್ಲಿ ಆಲ್ಕೋಹಾಲ್ ಅಂಶ ಒಂದು ಮಟ್ಟಕ್ಕೆ ಇರುವುದು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆದರೆ ಅದು ಜೀವಕ್ಕೆ ಅಪಾಯವಾಗುವ ಹಂತದಲ್ಲಿ ಸೇರಿಕೊಂಡಿರುವುದಿಲ್ಲ. ಆದರೂ ಇಲ್ಲಿ ಜೀವಗಳು ಹೋಗಿವೆ ಅಂದ್ರೆ ಹಲವು ಪ್ರಶ್ನೆಗಳು ಹುಟ್ಟುತ್ತವೆ. RMSCL ಅಂದ್ರೆ ರಾಜಸ್ಥಾನ ಮೆಡಿಕಲ್ ಸರ್ವಿಸ್ ಕೋಆಪರೇಷನ್ ಲಿಮಿಟೆಡ್ ಔಷಧಿಗಳ ಖರೀದಿಯ ಹಾಗೂ ವಿತರಣೆಯ ಕೆಲಸ ಮಾಡುತ್ತೆ. ಗುಣಮಟ್ಟದ ನಿಯಂತ್ರಣ ಮಾಡುತ್ತೆ. ಸದ್ಯ ಹಲವು ಅಧಿಕಾರಿಗಳು ಹಬ್ಬದ ರಜೆಯ ಮೇಲೆ ಇದ್ದಾರೆ. ಸದ್ಯ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಈ ಬ್ಯಾಚ್ನ ಎಲ್ಲ ಔಷಧಿಗಳಿಗೆ ನಿರ್ಬಂಧ ಹೇರಲಾಗಿದೆ. ಸರ್ಕಾರಿ ವಿತರಣೆಯ ಮೇಲೆಯೂ ಕೂಡ ನಿರ್ಬಂಧ ಹೇಳಲಾಗ್ತಾ ಇದೆ. हमने प्रोटोकॉल ये बनाया है कि 2 दिन से ऊपर जैसे कोई बच्चा बीमार रहता है उससे हम सीधे सिविल अस्पताल लेकर आते हैं. वहाँ 6 घंटे की मॉनिटरिंग में रखते हैं. वहाँ से अगर केस बिगड़ने की गुंजाइश होती है तो जिला अस्पताल भेजते हैं. ठीक हो जाता बच्चा तो घर भेजते हैं और आशा को बोलते हैं कि हफ्ते में एटलीस्ट 2 बार जाकर उनका फॉलोअप लेते रहें.
इसके अलावा हमने पानी की जांच, मच्छर की जांच, ये सब विभिन्न जो टीमें आई थी उनसे करवा ली है, वो सब रिपोर्ट्स नॉर्मल आई हैं। एक सैंपल हमारा नेशनल इंस्टीट्यूट ऑफ वायरोलॉजी गया था, तो वो भी नॉर्मल आया। ಹಾಗೂ ರಾಜಸ್ಥಾನದಲ್ಲಿ 3 ಮಕ್ಕಳು ಈ ಕಾಫ್ ಸಿರಪ್ ನಿಂದ ಸಾವನ್ನಪ್ಪಿದ್ದಾರೆ. ಕಾಫ್ ಸಿರಪ್ ತಯಾರಿಸ್ತಾ ಇದ್ದ ಜೈಪುರದ ಆ ಕಂಪನಿ ಬಾಗಿಲು ಮುಚ್ಕೊಂಡು ಹೋಗಿದ್ದು ಯಾಕೆ? 2 ವರ್ಷದಲ್ಲಿ 40 ಸ್ಯಾಂಪಲ್ ಫೇಲ್ ಆಗಿದ್ದ ಕಂಪನಿಯ ಸಿರಪ್ ಮಾರುಕಟ್ಟೆಗೆ ಬಂದಿದ್ದು ಹೇಗೆ? 26 ದಿನಗಳಲ್ಲಿ 9 ಮಕ್ಕಳ ಮೃತ್ಯು ಹೋಮ ಆಗಿದ್ದು ಹೇಗೆ? ಪಾಲಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಏನು? ವೆಲ್ಕಮ್ ಬ್ಯಾಕ್. ಒಂದೇ ಒಂದು ಚಮಚ ಔಷಧಿ, 12 ಮಕ್ಕಳ ಮಾರಣ ಹೋಮ, ಇದು ಹೇಗೆ ಸಾಧ್ಯ? ಎಡವಟ್ಟುಗಳು ಆಗಿದ್ದು ಎಲ್ಲಿ? ಸ್ಯಾಂಪಲ್ನಲ್ಲಿ ಫೇಲ್ ಆದ ಔಷಧಿಗಳನ್ನ ವೈದ್ಯರು ಬರೆದಿದ್ದೇಕೆ? ಅವುಗಳನ್ನ ಸರ್ಕಾರಿ ಆಸ್ಪತ್ರೆಯೊಳಗಡೆ ಬರುವಂತೆ ಮಾಡಿದ್ದು ಯಾರು? ಮುಂದೆ ಕಾಫ್ ಸಿರಪ್ ತೆಗೆದುಕೊಳ್ಳಬೇಕಾದ್ರೆ 1000 ಬಾರಿ ಪೋಷಕರು ಯೋಚನೆ ಮಾಡಿ, ಕೆಲವು ಮಾನದಂಡಗಳು ಮರೆಯದೆ ಪಾಲಿಸಿ. ಅಸಲಿಗೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಎಡವಟ್ಟು ಆಗಿದ್ದು ಎಲ್ಲಿ? ಮಗುವಿನ ಪೋಷಕರು ಗಮನಿಸಬೇಕಾದ ಅಂಶಗಳೇನು? ಇಲ್ಲಿದೆ ನೋಡಿ ಡೀಟೇಲ್. ಬೇರೆಯದ್ದೇ ಹಕೀಕತ್ತು ನಡೆದು ಹೋಗಿದೆ. ಎರಡು 2019ರಿಂದ ರಾಜಸ್ಥಾನದಲ್ಲಿ 915 ಔಷಧಿ ಸ್ಯಾಂಪಲ್ ಫೇಲ್. ಸೂಚನೆ ಇದ್ರೂ 4 ವರ್ಷದೊಳಗಿನ ಮಕ್ಕಳಿಗೆ ಸಿರಪ್ ನೀಡಿದ್ದೇಕೆ? ರಾಜಸ್ಥಾನದಲ್ಲಿ ಕಾಫ್ ಸಿರಪ್ನಿಂದ ಮಕ್ಕಳು ಬಲಿಯಾಗಲು ಕಾರಣ ಅಲ್ಲಿನ ವ್ಯವಸ್ಥೆಯೇ ಅಂತ ಪದೇ ಪದೇ ಹೇಳಲಾಗುತ್ತಿದೆ. ಕಾರಣ ಡೆಕ್ಟ್ರೋ ಮೆಥಾರಾಫನ್ ಹೈಡ್ರೋಬ್ರೋಮೈಡ್ ಸಿರಪ್ 4 ವರ್ಷದ ಒಳಗಿನ ಮಕ್ಕಳಿಗೆ ನೀಡಬಾರದು ಅಂತ ನಿಯಮ ಹಾಗೂ ಸೂಚನೆಗಳೇ ಇವೆ. ಆದರೂ ಕೂಡ ಇಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಈ ಔಷಧಿಯನ್ನ ನೀಡಲಾಗ್ತಾ ಇದೆ. ಇದರ ಹಿಂದೆ ರಾಜಸ್ಥಾನ ಸರ್ಕಾರದ ಆರೋಗ್ಯ ಇಲಾಖೆಯ ದೊಡ್ಡ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಸಪ್ಲೈ ಟೆಂಡರ್ ಪದೇ ಪದೇ ಫೇಲ್ ಆದ ಔಷಧಿಯನ್ನೇ ನೀಡಿದ್ದೇಕೆ ಎನ್ನುವ ಅನುಮಾನಗಳು ಕೂಡ ಇಲ್ಲಿ ದೊಡ್ಡದಾಗಿ ಕಾಡುತ್ತಿವೆ. ಕಾಫ್ ಸಿರಪ್ ಮೃತ್ಯು ಹೋಮಕ್ಕೆ ಹೊಣೆ ಯಾರು? ಆರೋಗ್ಯ ಇಲಾಖೆ, ಪೋಷಕರು, ಇಲ್ಲ ವೈದ್ಯರ? ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ನಡೆದ 12 ಮಕ್ಕಳ ಮಾರಣ ಹೋಮದ ಜವಾಬ್ದಾರಿ ಯಾರದ್ದು? ಯಾರು ಇಲ್ಲಿ ಅತಿ ಹೆಚ್ಚು ನಿರ್ಲಕ್ಷ್ಯ ವಹಿಸಿದ್ದು? ಈ ಪ್ರಶ್ನೆ ಹುಟ್ಟಲು ಕಾರಣ ರಾಜಸ್ಥಾನ ಸರ್ಕಾರ ಕಾಫ್ ಸಿರಪ್ ಸಂಸ್ಥೆಗಳಿಗೆ ಈಗಾಗಲೇ ಕ್ಲೀನ್ ಚಿಟ್ ನೀಡಿದೆ, ಪೋಷಕರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಇನ್ನು ವೈದ್ಯರು, ಫಾರ್ಮಾಸಿಸ್ಟ್ಗಳನ್ನ ಅಮಾಯಕರು ಎಂದಿದೆ. ಆದರೆ ವಾಸ್ತವವೇ ಬೇರೆ ಇದೆ. ಮಕ್ಕಳಲ್ಲಿ ಕೆಮ್ಮು, ಜ್ವರ, ನೆಗಡಿ ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋದ ಪೋಷಕರಿಗೆ ಅಲ್ಲಿನ ವೈದ್ಯರು ಆಂಟಿಕೋಲ್ಡ್ ಸಿರಪ್ ಹೆಸರಲ್ಲಿ ಬರೆದಿದ್ದು ಅದೇ ಡೆಕ್ಟ್ರೋ ಮೆಥಾರಾಫನ್ ಹೈಡ್ರೋಬ್ರೋಮೈಡ್ ಸಿರಪ್. 4 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ನೀಡಬಾರದು ಅಂತ 4 ವರ್ಷದ ಹಿಂದೆಯೇ ಮಾರ್ಗಸೂಚಿ ಹೊರಡಿಸಿದರು. ವೈದ್ಯರು ಇದೇ ಔಷಧಿಯನ್ನ ನೀಡಿ ಮಕ್ಕಳನ್ನ ಬಲಿ ಪಡೆದಿದ್ದಾರೆ. ವೈದ್ಯರು ರಜೆಯಲ್ಲಿ, ಅರ್ಹತೆ ಇಲ್ಲದವರೆಲ್ಲ ಆಸ್ಪತ್ರೆಯಲ್ಲಿ. ಜೈಪುರದ ಸರ್ಕಾರಿ ಆಸ್ಪತ್ರೆಗೆ ಬಿಕಾಂ ಆದವರು ಫಾರ್ಮಾಸಿಸ್ಟ್. ಇದು ಸದ್ಯ ರಾಜಸ್ಥಾನ, ಮಧ್ಯಪ್ರದೇಶ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಹ. ಅಲ್ಲಿನ ವೈದ್ಯರು ಈ ಎಲ್ಲ ಅವಘಡಗಳು ಸಂಭವಿಸುವ ವೇಳೆ ರಜೆಯಲ್ಲಿಯೇ ಇದ್ರು. ಇನ್ನು ಆಸ್ಪತ್ರೆಯಲ್ಲಿರುವ ಫಾರ್ಮಾಸಿಸ್ಟ್ಗಳು ಬೇಕಾದ ವಿದ್ಯಾರ್ಹತೆ ಇಲ್ಲದೆ ನೇಮಕಗೊಂಡಿದ್ದಾರೆ. ಇಬ್ಬರು ಬಿಕಾಂ ಮಾಡಿದವರಿದ್ರೆ ಇನ್ನೊಬ್ಬರು ITI ಡಿಪ್ಲೊಮಾ ಮಾಡಿದವರಿದ್ದಾರೆ. ಅವರೇ ರೋಗಿಗಳಿಗೆ ಔಷಧಿಯನ್ನ ನೀಡ್ತಾರೆ. ಅಲ್ಲಿಗೆ ಇಡೀ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಎಲ್ಲ ರೋಗಿಗಳ ಜೀವವನ್ನ ದೇವರ ಭರವಸೆಯ ಮೇಲೆಯೇ ಬಿಟ್ಟು ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. 2 ವರ್ಷದಲ್ಲಿ 40 ಸ್ಯಾಂಪಲ್ಗಳು ಫೇಲ್. ಜೀವ ತೆಗೆದ ಸಿರಪ್ ಕಂಪನಿ ಮೇಲೇಕೆ ಮೋಹ? ರಾಜಸ್ಥಾನ ಸರ್ಕಾರ ಒಂದು ಔಷಧಿ ಕಂಪನಿಯನ್ನ ಉಳಿಸಲು ಮುಗ್ಧ ಮಕ್ಕಳ ಪ್ರಾಣದ ಜೊತೆ ಆಟವಾಡ್ತಾ ಅನ್ನೋ ಅನುಮಾನಗಳು ಈಗ ದಟ್ಟವಾಗಿ ಕಾಡ್ತಿವೆ. ಕೈಸಾನ್ ಫಾರ್ಮಾ ಕಂಪನಿಯಿಂದ ತಯಾರಾದ ಕಾಫ್ ಸಿರಪ್ನಿಂದಲೇ ಮಕ್ಕಳು ಬಲಿಯಾಗಿದ್ದಾರೆ ಅನ್ನೋ ಆರೋಪಗಳಿವೆ.
ಆದರೆ ರಾಜಸ್ಥಾನ ಸರ್ಕಾರಕ್ಕೆ ಆ ಕಂಪನಿ ಮೇಲೆ ಅದ್ಯಾವ ಮೋಹವೂ ಗೊತ್ತಿಲ್ಲ. ಕಳೆದ 2 ವರ್ಷಗಳಲ್ಲಿ ಈ ಕಂಪನಿಯ 40 ಸ್ಯಾಂಪಲ್ಗಳು ಫೇಲ್ ಆಗಿವೆ. ಆದರೂ ಕೂಡ ಬೇರೆ ಬೇರೆ ಹೆಸರು ಇಟ್ಟುಕೊಂಡು ಮಾರುಕಟ್ಟೆಗೆ ಬರ್ತಾ ಇದೆ. ಟೆಂಡರ್ನಲ್ಲಿ ಪಾಸ್ ಆಗುತ್ತಿದೆ. ಅದರ ಉತ್ಪನ್ನಗಳು ಸರ್ಕಾರಿ ಆಸ್ಪತ್ರೆಗಳ ಮೂಲಕ ರೋಗಿಗಳ ಮನೆ ತಲುಪ್ತಾ ಇವೆ. ಮಕ್ಕಳು ಬಲಿಯಾಗುತ್ತಲೇ ಇದ್ದಾರೆ. ಕಾರಣ ಏನು? ಮಧ್ಯಪ್ರದೇಶದಲ್ಲಿ ಬಲಿಯಾದ 9 ಮಕ್ಕಳ ಸಾವಿಗೆ ಕೋಲ್ಡ್ರೀಫ್ ನೆಕ್ಸಾಡಿಯೇಸ್ ಎಂದು ಹೇಳಲಾಗಿತ್ತು. ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇದೆ ಎಂಬ ಸಂದೇಹವೂ ವ್ಯಕ್ತವಾಗಿತ್ತು. ಆದರೆ ಇಲ್ಲಿಯವರೆಗೆ ನಡೆದ ಪರೀಕ್ಷೆಗಳ ಪ್ರಕಾರ ಆ ಸಿರಪ್ಗಳಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸ್ ಇಲ್ಲ ಅಂತ ಹೇಳಲಾಗಿದೆ. ಹಾಗಿದ್ದರೆ ಬಲಿಯಾದ 9 ಮಕ್ಕಳ ಸಾವಿಗೆ ಹೊಣೆ ಯಾರು? ಅವರ ಸಾವಿಗೆ ಕಾರಣವಾದ ಅಂಶವಾದರೂ ಏನು? 26 ದಿನಗಳ ಅಂತರದಲ್ಲಿ 9 ಮಕ್ಕಳು ಹೀಗೆ ಜೀವ ಕಳೆದುಕೊಂಡಿದ್ದಕ್ಕೆ ಬೇರೆ ಯಾವ ಕಾರಣ ಇದೆ? ಇದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಇನ್ನು ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಹಲವು ರೀತಿಯ ಜವಾಬ್ದಾರಿಗಳನ್ನು ಪೋಷಕರು ಕೂಡ ಪಾಲಿಸಬೇಕಾಗುತ್ತೆ. ಗ್ರಾಹಕರ ಜವಾಬ್ದಾರಿ ಏನು? ಪೋಷಕರು ಇಲ್ಲವೇ ಗ್ರಾಹಕರು ಮೆಡಿಸಿನ್ ಖರೀದಿಸುವಾಗ ಲೈಸೆನ್ಸ್ ಹೊಂದಿರುವವರ ಬಳಿಯೇ ಮೆಡಿಸಿನ್ ಖರೀದಿಸಿ. MBBS ಅರ್ಹತೆ ಪಡೆದಿರುವ ವೈದ್ಯರ ಬಳಿ ಮಾತ್ರವೇ ನಿಮ್ಮ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಿ. ಪ್ರಿಸ್ಕ್ರಿಪ್ಷನ್ ಅಂದರೆ ಔಷಧಿಯನ್ನು ಕೊಡುವವರ ಲೈಸೆನ್ಸ್ ತಪ್ಪದೇ ಪರಿಶೀಲಿಸಿ. ವೈದ್ಯರ ಬಳಿ ನಿಮ್ಮ ಮಕ್ಕಳ ವಯಸ್ಸಿನ ಬಗ್ಗೆ ಖಚಿತವಾದ ಮಾಹಿತಿ ನೀಡಿ. ವಯಸ್ಕರರ ಹಾಗೂ ಮಧ್ಯ ವಯಸ್ಕರರಿಗೆ ನೀಡುವ ಔಷಧಿಗಳನ್ನು ಮಕ್ಕಳಿಗೆ ಅಪ್ಪಿತಪ್ಪಿಯೂ ಕೊಡಬೇಡಿ. ಯೂಶುವಲಿ ನಾವು ಕಾಫ್ ಸಿರಪ್ ನ ಮಕ್ಕಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ಸ್ ನ ನಾವು ಲೆಸ್ ದೆನ್ 6 ಇಯರ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಬೇಸಿಕಲಿ ಏನಕ್ಕೆ ಅಂದ್ರೆ ಕಾರ್ಡಿಯಕ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅರಿಥ್ಮಿಯಾಸ್ ಆಗ್ಬೋದು, ಅಥವಾ ಸ್ಕಿಪ್ ಬೀಟ್ಸ್ ಆಗ್ಬೋದು, ಅಥವಾ CNS ರಿಲೇಟೆಡ್ ಡಿಜಿನೆಸ್ ಆಗ್ಬೋದು. ಕೆಲವೊಂದ್ಸಲ ಕೋಮಗೂ ಹೋಗ್ತಾರೆ. ಆದಷ್ಟು ನಾವು ಈ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ ನ ನಾವು ಲೆಸ್ ದೆನ್ 6 ಇಯರ್ಸ್ ಮಕ್ಕಳಲ್ಲಿ ಯೂಸ್ ಮಾಡಲ್ಲ. ಯೂಶಲಿ ನಾವು ಲಿವೋಸಾಲ್ಬುಟಮಲ್ ಬೇಸ್ಡ್ ಕಾಫ್ ಸಿರಪ್ಸ್ ಅಥವಾ ಆಂಬ್ರಾಕ್ಸಲ್ ಬೇಸ್ಡ್ ಕಾಫ್ ಸಿರಪ್ಸ್ ನ ಯೂಸ್ ಮಾಡ್ತೀವಿ. ಆದಷ್ಟು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಾಫ್ ಸಿರಪ್ಸ್ ನ ಅವಾಯ್ಡ್ ಮಾಡಬೇಕು. ಯೂಶಲಿ ಕಾಫ್ ಸಿರಪ್ಸ್ ಆರ್ ನಾಟ್ ಲೈಕ್ ಗ್ರೇಟ್ ಇನ್ ರಿಲೀವಿಂಗ್ ಕಾಫ್ ಸಿರಪ್. ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ಇದು ಪೇರೆಂಟ್ಸ್ ಮೇಲೆ ಆನ್ ರಿಕ್ವೆಸ್ಟ್ ನಾವು ಕೊಡ್ತಾ ಹೋಗ್ತೀವಿ. ಬಟ್ ಆದಷ್ಟು ಕಾಫ್ ಸಿರಪ್ ನ ನಾವು ಚಿಕ್ಕ ಮಕ್ಕಳಲ್ಲಿ ಅವಾಯ್ಡ್ ಮಾಡ್ತೀವಿ. ಸೊ ಈಗ ಡೆತ್ ಆಗಿರೋ ಕೇಸ್ಗಳು ಏನಾಗಿದೆ, ಪ್ರಾಬಬ್ಲಿ ಕಂಟಾಮಿನೇಟ್ ಆಗಿರ್ಬೋದು. ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಕಿಡ್ನಿ ಫೇಲ್ಯೂರ್ ಆಗಿದೆ. ಯೂಶಲಿ ಪರ್ಟಿಕ್ಯುಲರ್ ಬ್ಯಾಚ್ ಏನಾಗಿರುತ್ತೆ, ಕಾಫ್ ಸಿರಪ್ ಕಂಟಾಮಿನೇಟ್ ಆಗಿದಾಗ ಈ ತರ ಸೈಡ್ ಎಫೆಕ್ಟ್ ಆಗಿರ್ಬೋದು. ವೈದ್ಯರ ನಿರ್ಲಕ್ಷ್ಯವೋ ಸರ್ಕಾರದ ಹೊಣೆಗೇಡಿತನವೋ ಗೊತ್ತಿಲ್ಲ. 2 ರಾಜ್ಯಗಳಲ್ಲಿ ಒಟ್ಟು 12 ಮಕ್ಕಳು ಈ ಜೀವ ಬಿಟ್ಟಿವೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಮುಚ್ಚಿದ್ರು ಅನ್ನೋ ಥರ ರಾಜ್ಯ ಸರ್ಕಾರಗಳು 19 ಕಾಫ್ ಸಿರಪ್ಗಳ ಬ್ಯಾಚನ್ನು ನಿಷೇಧಿಸಿದೆ. ಇತ್ತ ತಮಿಳುನಾಡು ಸರ್ಕಾರ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ 2 ವರ್ಷದ ಒಳಗಿನ ಮಕ್ಕಳಿಗೆ ಕಾಫ್ ಸಿರಪ್ ನೀಡಬಾರದು ಅಂತ ಆದೇಶ ಹೊರಡಿಸಿದೆ. ಏನಾದರೂ ಆಗಲಿ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಈ ಕೇಸ್ಗಳು ತಮ್ಮ ಮಕ್ಕಳಿಗೆ ಔಷಧಿ ಕೊಡಿಸುವ ತಾಯಂದಿರ ಕೈಗಳು ನಡುಗುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಕಾಫ್ ಸಿರಪ್ನಿಂದ ಈಗಾಗಲೇ 12 ಮಕ್ಕಳು ಜೀವ ಕಳ್ಕೊಂಡಿವೆ. ಯಾರಿಗೋ ಲಾಭ ಮಾಡಿಕೊಡಲು ಹೋಗಿ ಕಂಡವರ ಮನೆ ಮಕ್ಕಳು ಸರ್ಕಾರ ಬಲಿಪೀಠಕ್ಕೆ ಕರೆದುಕೊಂಡು ಹೋಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಇದು ಇಲ್ಲಿಗೆ ಮುಗಿಯುತ್ತಾ? ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಮತ್ತಷ್ಟು ಮಕ್ಕಳ ಬಲಿ ಕಾದಿದೆಯಾ ಗೊತ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.